ಅವರು ಹೇಳಿರ್ತಕ್ಕಂಥ ಪದಕ್ಕೆ ಇವರು ಕಾಂಗ್ರೆಸ್ ಪಾರ್ಟಿಯವರು ಅಧ್ಯಕ್ಷರೇ ಅವರ ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಅವರು ಸಂಬಳ ಕೊಡ್ಲಿ, ಜಿಲ್ಲಾಧ್ಯಕ್ಷರಿಗೆ ತಾಲೂಕು ಸಂಬಳ ಕೊಡ್ಲಿ. ಎತ್ತಿರ್ತಕ್ಕಂಥದ್ದು ಯಾವ ನ್ಯಾಯ? ದಯವಿಟ್ಟು ಕರ್ನಾಟಕದ ಟ್ಯಾಕ್ಸ್ ವಾಪಸ್ ತಗೊಳ್ಳಿ. ಯಾವ್ದು ಹಳ್ಳಿಯವರು ಕ್ಷಮೆ ಕೇಳಬೇಕು, ಪಾಣಿಗೆ ದುಡ್ಡು ಕೊಡ್ಬೇಕು. ಅಧ್ಯಕ್ಷ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು. ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಕಾಂಗ್ರೆಸ್ ಸರ್ಟಿಫಿಕೇಟ್ ದುಡ್ಡು ಕೊಡ್ಬೇಕು. ಇವರ ಮುಟ್ಟಾಳ್ತನ ತೆಗೆದು ನಮ್ಮ ಎಲ್ಲದನ್ನ ಸರ್ಕಾರಿ ಯಾರು ಧಕ್ಕೆ ತಂದಿರ್ತಕ್ಕಂಥ ವಿರೋಧ ಪಕ್ಷದ ಟ್ಯಾಕ್ಸ್ ಪೇಯರ್ ಸರ್ಕಾರದ ಕೊಡುವಂಥದ್ದು. ನೀವು ಸರ್ಕಾರದ ಹಣ ತಗೊಂಡೋಗಿ ನಿಮ್ ಪಾರ್ಟಿ ಕಾರ್ಯಕರ್ತರಿಗೆ ಕೊಟ್ರೆ ಮಾನ್ಯ ಎಷ್ಟು ಸರಿ ಇರ್ತೈತೆ? ವಿರೋಧ ಪಕ್ಷದ ನಾಯಕರು ನಾನ್ ಮಾತಾಡ್ತಾ ಇದ್ದೀನಿ. ಆಗಲ್ಲ ಉತ್ತರ ಕೊಟ್ಬಿಟ್ಟಿದ್ದಾರೆ ಅವರು. ಉತ್ತರ ಕೊಟ್ಟಿದ್ದಾರೆ, ಹಿಂಡಾಗಲ್ಲ. ನಾನು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಸದುದ್ದೇಶ ಇರೋದು ಸರ್ಕಾರದಲ್ಲಿ ಹಣ ಎಲ್ಲಿಂದ ಬರುತ್ತೆ? ಸರ್ಕಾರದಲ್ಲಿ ಹಣ ಎಲ್ಲಿಂದ ಬರುತ್ತೆ? ಟ್ಯಾಕ್ಸ್ ಪೇಯರ್ಸ್. ಆಯ್ತು, ಈಗ ಅಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಉತ್ತರ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ದಂತ ಹೇಳಿದ್ದಾರೆ. ನಾವು ಚರ್ಚೆ ಮಾಡಬಹುದು. ಆಯ್ತಲ್ಲ, ಉತ್ತರ ಕೊಟ್ಟಿದ್ದಾರಲ್ಲ, ಪರಿಶೀಲನೆ ಮಾಡ್ದಂತ ಹೇಳಿದ್ದಾರೆ. ನೀವು ಮಧ್ಯೆ ತಡೆದ್ರೆ ಟೈಮ್ ಹೋಗ್ತದೆ. ನಾನು ಮಾತಾಡಿದ್ರೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ದಂತ ಹೇಳಿದ್ದಾರೆ. 10 ನಿಮಿಷನೂ ಆಗಲ್ಲ, 5 ನಿಮಿಷ ಮುಗಿದ ಆಗಲ್ಲ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಒಳ್ಳೆ ಪದ ಅಬ್ಜೆಕ್ಷನ್ ಮಾಡಿದ್ರೆ ಇದೇ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ಅವರಿಗೆ ಅಡಚಣೆ ಮಾಡ್ತಾ ಇರ್ಲಿಲ್ಲ. ಈಗ ನಾವು ಅವ್ರ ಪಾರ್ಟಿಯವರು ಅವ್ರದ ಕಾಂಗ್ರೆಸ್ ಆಫೀಸಿಂದ ಕೊಟ್ಟಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಇದು ಸರ್ಕಾರದ ಹಣ. ಸರ್ಕಾರದ ಹಣ ಅಂತ ಹೇಳಿದ್ರೆ ನಾವು ಈಗ ಪಾಸ್ ಮಾಡ್ಬೇಕು ಬಿಲ್ನ. ಸೆಂಟ್ರಲ್ ಲ್ಯಾಟರಲ್ ಎಂಟ್ರಿ ಅಧಿಕಾರಿಗಳನ್ನ ಮುಖ್ಯಮಂತ್ರಿಗಳು ಕೇಳಿದೆ. ಮುಖ್ಯಮಂತ್ರಿಗಳು ಕೇಳಿದೆ ನಾನು. 5 ಗ್ಯಾರಂಟಿಗಳು ಸರಿಯಾಗಿ ನಡೀತಾ ಇದೆ. ಮುಖ್ಯಮಂತ್ರಿಗಳನ್ನ ನಾನು ಕೇಳಿದೆ, ಏನು ಬಿಲ್ ಪಾಸ್ ಮಾಡ್ಬೇಕಾದ್ರೆ ನಾವು ವಿರೋಧ ಮಾಡ್ತೀರಿ ಅಂತ ಹೇಳಿದೆ. ಮುಖ್ಯಮಂತ್ರಿ ಕೇಳಿದೆ ನಾನು, ಬಿಲ್ ಪಾಸ್ ಮಾಡ್ಬೇಕಾದ್ರೆ ನಾವು ವಿರೋಧ ಮಾಡ್ತೀನಿ. ಹಂಗ್ ಮಾಡ್ಬೇಡಪ್ಪ, ಯಾರು ಇತಿಹಾಸದಲ್ಲಿ ಯಾರು ಮಾಡಿಲ್ಲ. ಫೈನಾನ್ಸ್ ಬಿಲ್ ಇದು, ಮಾಡಿದ್ರೆ ಕೆಟ್ಟ ಸಂಪ್ರದಾಯಕ್ಕೆ ಹೋಗ್ತೈತೆ, ಮಾಡಬೇಡ ಅಂತ ಹೇಳಿದ್ರು ನನಗೆ. ಮುಖ್ಯಮಂತ್ರಿಗಳು ಹೇಳಿದ್ರು. ನಾವು ಬಿಲ್ ಪಾಸ್ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸಕ್ಕೆ, ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ, ಅವ್ರ ಮಜಾ ಮಾಡಕ್ಕೆ ನಾವು ದುಡ್ಡು ಕೊಟ್ರೆ ಅದನ್ನ ನಾವ್ ಹೆಂಗ್ ಪಾಸ್ ಮಾಡ್ಬೇಕು? ಹೆಂಗ್ ಪಾಸ್ ಮಾಡ್ಬೇಕು? ನೀವೇ ಬಿಲ್ ಪಾಸ್ ಆಗಬೇಕು. ಗಲಾಟೆ ಮಾಡೋಣ ಫೈನಾನ್ಸ್ ಬಿಲ್ಗೆ. ಆದ್ರೆ ನಿಮ್ಗೂ ಕೆಟ್ಟ ಹೆಸರು, ಫೈನಾನ್ಸ್ ಬಿಲ್ ಮಾಡಬಾರ್ದು ಅಂತ ಕಾನೂನೇನೇ ಇಲ್ಲ, ಮಾಡ್ತೀರಿ. ಯಾರು ಕೆಟ್ಟ ಹೆಸರು ಬರ್ತದೆ? ನಿಮ್ ಕೆಟ್ಟ ಹೆಸರು ಬರ್ತದೆ. ನನ್ನ ಉದ್ದೇಶ ಇರ್ತಕ್ಕಂಥದ್ದು ಇದು ಟ್ಯಾಕ್ಸ್ ಪೇಯರ್ಸ್ ಅಮೌಂಟು. ಯಾರೋ ಬಡವ ಕಟ್ತಾನೆ, ಬರ್ತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಡೆತ್ ಸರ್ಟಿಫಿಕೇಟ್ಗೂ ಕೊಡ್ತಾನೆ, ಎಲ್ಲದಕ್ಕೂ ದುಡ್ಡು ಕೊಡ್ತಾನೆ. ಬೆಂಕಿ ಪಟ್ಟಣ ಗೀರಿದ್ರು, ಬೀಡಿ ಸೇದಿದ್ರು, ಎಣ್ಣೆ ಹೊಡೆದ್ರು ಟ್ಯಾಕ್ಸ್, GST ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟ ಮೇಲೆ ನೀವು ಆ ದುಡ್ಡನ್ನು ತಗೊಂಡೋಗಿ ನೀವು ಸುಮಾರು ವರ್ಷಕ್ಕೆ ಅಧ್ಯಕ್ಷರೇ 60 ರಿಂದ 70 ಕೋಟಿ ಆಗುತ್ತೆ. 60 ರಿಂದ 70 ಕೋಟಿ ಆಗುತ್ತೆ. ಅವ್ರಿಗೆ ಖರ್ಚು ವೆಚ್ಚ, ಅವರ TA DA ಅವ್ರ ಮೀಟಿಂಗ್ ಖರ್ಚು ಎಲ್ಲ ಸೇರಿಸ್ತಾರೆ, ಅಷ್ಟು ಬಂದೇ ಬರ್ತದೆ.